ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಖಾರ ಪೊಂಗಲ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈಸಿಯಾಗಿ ಮಾರ್ನಿಂಗ್ ಲಂಚ್ ಬಾಕ್ಸಿಗೆ ನೀವು ಮಾಡಿ ಕೊಡ್ಬೋದು. ನಾನು ಇದಕ್ಕೆ ಇಲ್ಲಿ ಜೀರಿಗೆ, ಕರಿಬೇವು ಸೊಪ್ಪು, ಹಾಗೆ ಅರಿಶಿನ, ಹಾಗೆ ಮೆಣಸಿನಕಾಳು, ಶುಂಠಿ, ಹಾಗೆ 1 ಲೋಟ ಅಕ್ಕಿ, 1 ಲೋಟ ಹೆಸರುಬೇಳೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ನಾನು ಕುಕ್ಕರಿಗೆ ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. 1-2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಆದಮೇಲೆ ಇದಕ್ಕೆ 4 ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಅರಿಶಿನ, ಶುಂಠಿ, ಹಾಗೆ ಒಂದು ಚಮಚ ಆಗುವಷ್ಟು ತುಪ್ಪ, ಹಾಗೆ 1 ಚಿಟಿಕೆ ಉಪ್ಪು, ಸ್ವಲ್ಪ ಹಿಂಗ್ ಪೌಡರನ್ನು ಹಾಕಿಬಿಟ್ಟು ನಾನು ಇದನ್ನು 2-3 ವಿಷಲ್ ಆಗೋ ತನಕ ಇದನ್ನು ಮಾಡ್ಕೊಳ್ತಾ ಇದ್ದೇನೆ. ಈಗ ವಿಷಿಲೆಲ್ಲ ತಣ್ಣಗಾಗಿದೆ, ಕುಕ್ಕರ್ ತಣ್ಣಗಾಗಿದೆ. ಇದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆಂದಿದೆ. ಹಾಗೆ ಸ್ವಲ್ಪ ಬೆಂದಿಲ್ಲ ಅಂದರೆ ನೀವು ಇದನ್ನು ಮ್ಯಾಶ್ ಮಾಡ್ಕೋಬೋದು. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿಗೆ ಸ್ವಲ್ಪ ತುಪ್ಪ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ, ಅಂದರೆ ಟೇಸ್ಟ್ ಬರೋದೇ ತುಪ್ಪದಲ್ಲಿ. ಇಲ್ಲ ಕೆಲವೊಬ್ರು ಇದನ್ನು ಬೆಣ್ಣೆಯಲ್ಲಿ ಸಹ ಮಾಡ್ತಾರೆ, ಅದು ಸಹ ತುಂಬಾ ಚೆನ್ನಾಗಿರುತ್ತೆ. ಅದೇ ತುಪ್ಪ ಬೆಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಸ್ವಲ್ಪ ತುಪ್ಪವನ್ನ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ ಕಟ್ ಮಾಡ್ಕೊಂಡು ಲಂಚ್ ಬಾಕ್ಸ್ಗೆ ನಾನು ಸ್ವಲ್ಪ ಶುಂಠಿಯನ್ನು ಹಾಕೊಂಡಿದ್ದೇನೆ. ಬಾಯಿಗೆ ಸಿಕ್ಕರೆ ಅವಳು ಲಂಚ್ ಮಾಡಿ ಬರೋದಿಲ್ಲ. ಅದರಿಂದ ನಾನು ಮಾಡ್ಕೊಳ್ಬೇಕು. ಮತ್ತೆ ಖಾರವನ್ನು ಸಹ ಕಡಿಮೆ ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದ್ರೆ ಹಾಗೆ ಶುಂಠಿಯನ್ನು ಮೆಣಸಿನಕಾಯಿ ಹಾಕಬಹುದು, ಇಲ್ಲ ಪೆಪ್ಪರ್ ಪೌಡರ್ ಅನ್ನು ಹಾಕಬಹುದು, ಇಲ್ಲ ಪೆಪ್ಪರ್ ಅನ್ನ ಸಹ ನೀವು ಸ್ವಲ್ಪ ಜಾಸ್ತಿ ಯೂಸ್ ಮಾಡಬಹುದು. ಇದಕ್ಕೆ ನಾನಿಲ್ಲಿ ತುಂಬಾ ಜಾಸ್ತಿ ಖಾರವನ್ನ ಮಾಡ್ತಾ ಇಲ್ಲ, ಸೊ ಅದರಿಂದ ನಾನಿಲ್ಲಿ ಸ್ವಲ್ಪ ಖಾರವನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಲಾಸ್ಟಿಗೆ ಮತ್ತೆ ಒಂದು ಸ್ವಲ್ಪ ಹಿಂಗ್ ಪೌಡರ್ ಅನ್ನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೇನೆ. ಹಿಂಗ್ ಹಾಕೋದ್ರಿಂದ ಈ ಬೇಳೆ ಸೇರಿಸ್ಕೊಳ್ಬೇಕು, ಅದು ಡೈಜೆಸ್ಟಿಗೆ ತುಂಬಾನೇ ಸೇರಿಸ್ಕೊಂಡ್ಮೇಲೆ ಹೆಲ್ಪ್ ಆಗುತ್ತೆ. ಹಾಗೆ ತುಂಬಾ ಟೇಸ್ಟ್ ಸ್ವಲ್ಪ ದಪ್ಪ ಆಯ್ತು, ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಇದನ್ನ ಸೈಡ್ ಗೆ ಇಟ್ಕೊಳ್ತಾ ಇದ್ದೇನೆ. ಇವಾಗ ನಮ್ದು ಅಕ್ಕಿ ಬೇಳೆ ಲಂಚ್ ಬಾಕ್ಸ್ಗೆ ಇಲ್ಲ, ಅದು ಸ್ವಲ್ಪ ದಪ್ಪಗಾಗಿರೋದ್ರಿಂದ ನಾನು ಇದಕ್ಕೆ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ. ಆ ಬಿಸಿ ನೀರನ್ನು ಹಾಕ್ಬಿಟ್ಟು ನನಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ. ನಿಮ್ಗೆ ಯಾವ